everyone, welcome to Maths class 7th standard part 2. Let's continue with the lesson rational numbers. Next concept addition of rational numbers. Addition ಅಂತಂದ್ರೆ add ಮಾಡೋದು ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಸೇಮ್ ನಾವು ಫ್ರಾಕ್ಷನ್ ಅಲ್ಲಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿನಲ್ಲಿ rational numbers ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 2/3 plus 5/2. ಈಗ ಇವೆರಡನ್ನು ನಾವು ಆಡ್ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ ಸೇಮ್ ಇಲ್ದಿರೋ ಕಾರಣ LCM ಅನ್ನ ತಗೊಳ್ತೀವಿ. 3 2s 6 is the LCM. ಇಲ್ಲಿ 3 1s 3 2s. ಸೊ ಮಲ್ಟಿಪ್ಲಿಕೇಶನ್ ಬೈ 2, ಇಲ್ಲಿ ಮಲ್ಟಿಪ್ಲಿಕೇಶನ್ ಬೈ 3. 2 2s 4 ಪ್ಲಸ್ ಇಲ್ಲಿ 3 2s 6, then 5 3s 15. ಸೊ ವಾಟ್ ಈಸ್ ದ ಆನ್ಸರ್? ಡಿನಾಮಿನೇಟರ್ ಅಲ್ಲಿ 6 ಇದೆ, ಎರಡು ಒಂದೇ ಆಗಿರೋದ್ರಿಂದ ಸೊ 15 plus 4 is 19. So what is the answer? 19/6 is the answer. Let's solve exercise 9.2. Exercise 9.2 first question, find the sum. ಅದರಲ್ಲಿ first question 5/4 plus minus 11/4. ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಅಡಿಷನ್ ಅನ್ನು ಮಾಡಬಹುದು. 5/4. ಸೊ ಪ್ಲಸ್ ಇಂಟು ಮೈನಸ್ 11/4. ಸೊ ಇಲ್ಲಿ ಅಡಿಷನ್ ಅಂತ ಕೊಟ್ಟಿದ್ರು ನಾವೇನ್ ಮಾಡ್ಬೇಕು, ಇಲ್ಲಿ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಡಿನಾಮಿನೇಟರ್ ಅಲ್ಲಿ 4 ಹಾಗೆ ಇರುತ್ತೆ. 11 minus 5 is 6. ದೊಡ್ಡ ಅಂಕೆ ಸಂಖ್ಯೆ ಮೈನಸ್. ಓಕೆ, ವಾಟ್ ಈಸ್ ದ ಆನ್ಸರ್? -6/4. ಇದನ್ನ 2 3s 6 and 2 2s 4. ಸೊ -3/2 ಅಂತ ಕೂಡ ನಾವು ಬರಿಬಹುದು. ಓಕೆನಾ? ಸೆಕೆಂಡ್ ಒನ್ 5/3 plus 3/5. ಇವೆರಡೂ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ. ಸೊ ವಾಟ್ ಈಸ್ ದ LCM? 5 3s 15. ಸೊ ಇಲ್ಲಿಗ 5 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಲ್ಲಿಗ 3 ಇಂದ. ಓಕೆ, 5 5s 25 ಪ್ಲಸ್ 3 5s 15, 3 3s 9. ಸೊ ವಾಟ್ ಈಸ್ ದ ಆನ್ಸರ್? ಡಿನಾಮಿನೇಟರ್ ಅಲ್ಲಿ 15 ಹಾಗೆ ಇರುತ್ತೆ. 25 plus 5 is 30, 30 plus 4 is 34. So 34/15 is the answer. ಇವೆರಡು ಕೂಡ ಒಂದೇ ನಂಬರ್ ಇಂದ ಡಿವೈಡ್ ಆಗಲ್ಲ, ಹಾಗಾಗಿ ಅದೇ ರೀತಿನಲ್ಲಿ ಇಡೋಣ. ಥರ್ಡ್ ಕ್ವೆಶ್ಚನ್ -9/10 plus 22/15. ಇಲ್ಲಿಗ 10ಗೂ 15ಗೂ LCM ತಗೊಳ್ಳೋಣ. 5 ಇಂದ 5 2s 10, 5 3s 15. ನೆಕ್ಸ್ಟ್ ಇಲ್ಲಿ 5 2s 10, 10 3s 30. ವಾಟ್ ಈಸ್ ದ LCM? 30. ಓಕೆ, ಸೊ ಇಲ್ಲಿ ಇವಾಗ ಕೆಳಗಡೆ ಡಿನಾಮಿನೇಟರ್ ನ 30 ಮಾಡ್ಕೊಳ್ಬೇಕಂದ್ರೆ ಇಂಟು 3 ಇಂದ ಡಿವೈಡ್ ಮಾಡಬೇಕು. 10 3s 30, 15 2s 30. ಓಕೆ, ಸೊ ಇಲ್ಲಿ ನ್ಯೂಮರೇಟರ್ ಕೂಡ 3 ಇಂದ ಮಲ್ಟಿಪ್ಲಿಕೇಶನ್ ಮಾಡೋಣ. -9 into 3. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್. 9 3s 27 ಪ್ಲಸ್ 22 into 2. 2 2s 4, 2 2s 4. ಸೊ 30 ಡಿನಾಮಿನೇಟರ್ ಅಲ್ಲಿ 44 minus 27 is 17. ದೊಡ್ಡ ಅಂಕೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ 17/30 is the answer. Question number 4, -3/-11 plus 5/9. ಇಲ್ಲೆರಡು ಮೈನಸ್ ಇರೋದ್ರಿಂದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 3/11 ಅಂತ ತಗೊಳ್ತೀವಿ. 11 ಮತ್ತೆ 9 ಡಿಫ್ರೆಂಟ್ ಡಿನಾಮಿನೇಟರ್ಸ್ ಆಗಿರೋದ್ರಿಂದ LCM 11 9s 99 ಬರುತ್ತೆ. ಸೊ 11 9s 99. ಇಲ್ಲಿಗ ಇಂಟು 9, ಇಲ್ಲಿ ಇಂಟು 11. 9 3s 27 ಪ್ಲಸ್ 11 5s 55. ವಾಟ್ ಈಸ್ ದ ಆನ್ಸರ್? 7 plus 5 is 12, 2 1 carry. 2 plus 5 is 7, 7 plus 1 is 8. 82/99 is the answer. Fifth question, -8/19 plus -2/57. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಇಲ್ಲಿಗ -8/19 -2/57. ಇಲ್ಲಿ ಎರಡು ಮೈನಸ್ ಇರೋದ್ರಿಂದ ನಾವು ಇಲ್ಲಿ ಅಡಿಷನ್ನೇ ಮಾಡಬೇಕು. 19 3s 57. ಸೊ ಇಲ್ಲಿ ನಾವೀಗ LCM ಅನ್ನ ತಗೊಳೋದಾದ್ರೆ 19 and 57. 19 1s 19, 19 3s. ಸೊ ಅಗೇನ್ 19 3s 57 is the LCM.
ಸೊ ಇಲ್ಲಿ 19 3s 57 ಆಗೋದ್ರಿಂದ ಇಂಟು 3 57 1s 57 ಇಂಟು 1. ಓಕೆ, 8 3s ಸೊ 24 ಮೈನಸ್ 2 1s 2. ಸೊ ಎರಡು ಮೈನಸ್ ಇರೋದ್ರಿಂದ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. -24 -2 ಅಂದರೆ -26/57 is the answer. Question number 6. -2/3 ಪ್ಲಸ್ 0. 0ಗೆ ಯಾವುದೇ ನಂಬರನ್ನ ಆ್ಯಡ್ ಮಾಡಿದ್ರು ನಮಗೆ ಸೇಮ್ ನಂಬರ್ ಬರುತ್ತೆ. ಅದಕ್ಕೋಸ್ಕರ 0ನ ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಸೊ -2/3 ಪ್ಲಸ್ 0 ಅಂದರೆ ಆನ್ಸರ್ -2/3ನೇ ಬರುತ್ತೆ. ಓಕೆ, ಲಾಸ್ಟ್ ಕ್ವೆಶನ್. -2 1/3 ಪ್ಲಸ್ 4 3/5. ಇದನ್ನು ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಇರೋದನ್ನ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 3 2s 6 6 ಪ್ಲಸ್ 1 ಈಸ್ 7/3. ಓಕೆ, ಮೈನಸ್ ಇರೋದ್ರಿಂದ ಮೈನಸ್, ಪ್ಲಸ್ 4 5s 20 20 ಪ್ಲಸ್ 3 ಈಸ್ 23/5. ಈಗ ನಾವು 3 ಮತ್ತೆ 5 ಎರಡು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. LCM 5 3s 15 ಆಗುತ್ತೆ. ಇಲ್ಲಿ ಇಂಟು 5, ಇಲ್ಲಿ ಇಂಟು 3. ಮೈನಸ್ ಇರೋದ್ರಿಂದ -7 5s 35. ಇಲ್ಲಿ ಪ್ಲಸ್ ಇರೋದ್ರಿಂದ ಪ್ಲಸ್ 3 3s 9 3 2s 6. ಓಕೆ, ಒಂದು ಪ್ಲಸ್ ಒಂದು ಮೈನಸ್ ಇರೋದ್ರಿಂದ ಡಿನಾಮಿನೇಟರ್ ಅಲ್ಲಿ 15 ಇರುತ್ತೆ. ಬಟ್ ನಾವಿಲ್ಲಿ ಅಡಿಷನ್ ಅಂತ ಆದ್ರೂ ಸಬ್ಟ್ರಾಕ್ಟ್ ಮಾಡಬೇಕು. 9 ಮೈನಸ್ 5 ಈಸ್ 4, 6 ಮೈನಸ್ 3 ಈಸ್ 3. ದೊಡ್ಡ ಅಂಕೆ ಚಿಹ್ನೆ ಏನಿದೆ ಪ್ಲಸ್ ಇದೆ. ಸೊ ಆನ್ಸರ್ ಈಸ್ 34/15. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.